ಹಾಯ್ ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಥೈಲ್ಯಾಂಡ್ ಸೀರೀಸ್ ನೋಡ್ತಾ ಇದ್ದೀರಾ. ನಮಗೆ ಡೇ ಟೈಮು ಮಾಲು ಶಾಪಿಂಗ್ ಅಂತೆಲ್ಲ ತೋರಿಸಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಸರಿ ಆಯಿತು, ಸ್ವಲ್ಪ ನೈಟ್ ಲೈಫು ಮತ್ತು ಸ್ಟ್ರೀಟ್ ಫುಡ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಬೇಕಂತ ಇಬ್ಬರು ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿ ನಾವು ಒಂದು ಸ್ಟ್ರೀಟ್ಗೆ ಬೈ ಕ್ಯಾಬ್ ಹೋಗ್ತೀವಿ. ಅಲ್ಲಿ ರೀಚ್ ಆಗಿದ ತಕ್ಷಣ ಸ್ಟ್ರೀಟ್ ಫುಡ್ಡು ವೆರೈಟಿ ಸಖತ್ತಾಗಿತ್ತು ನೋಡೋಕ್ಕೆ. ಬಟ್ ಏನು ಗೊತ್ತಾ, ಅನ್ಫಾರ್ಚುನೇಟ್ಲಿ ಈ ಎಲ್ಲ ಫುಡ್ಸ್ನ ನಾವು ತಿನ್ನೋಕ್ಕಾಗಲ್ಲ. ಅವ್ರ ಹತ್ರ ವೆಜಿಟೇರಿಯನ್ಸ್ ಯಾರಾದರೂ ಹೋದರೆ ಸ್ಪ್ರಿಂಗ್ ರೋಲ್ಸ್ ಅವೆಲ್ಲ ಸಿಗುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ವೆಜಿಟೇಬಲ್ ಫ್ರೈಡ್ ರೈಸಸ್ ಚೆನ್ನಾಗಿ ಸಿಗುತ್ತೆ. ಸೊ ಇದೆಲ್ಲ ಸ್ಟ್ರೀಟ್ ಫುಡ್ಡು ಮತ್ತು ಸ್ವಲ್ಪ ಕಮ್ಮಿ ಅನಿಸುತ್ತೆ ಆ್ಯಕ್ಚುಲಿ. ಹೋಟೆಲ್ಸಲ್ಲೆಲ್ಲ ನಾವು ಥೈ ಬಾಟ್ಸಲ್ಲಿ ಕಂಪೇರ್ ಮಾಡಿದ್ರೆ, ಅಂದರೆ ನಾವು ಈಗ ಎಷ್ಟೊಂದು 300 400 ಅಂದರೆ 500 ಥೈ ಬಾಟ್ಸ್ ಅಂದರೆ ಇಂಟು 3 ಅಂತ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ತುಂಬ ಕಾಸ್ಟ್ಲಿ ಆಗುತ್ತೆ. ಹೋಟ್ಲಲ್ಲಿ ತಿಂದರೆ ನಮ್ಮ ರುಪೀಸಲ್ಲಿ ಕನ್ವರ್ಟ್ ಮಾಡಿದಾಗ ಲಿಟ್ರಲಿ ಒನ್ ಟೈಮ್ಗೆ ನಾವು ಮೀಲ್ಗೆ ಗಂಡ ಹೆಂಡತಿ ಇಬ್ಬರು ತಿಂದು ಮುಗಿಸೋಷ್ಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 3,000 to 3,500 ರೂಪಾಯಿ ಬೀಳ್ತಾಯಿತ್ತು ಬರೀ ಒನ್ ಟೈಮ್ಗೆ ರೆಸ್ಟೋರೆಂಟಲ್ಲಿ ತಿಂದರೆ. ಬಟ್ ಹೋದಾಗ ಒಂದು ಮಿಸ್ ಮಾಡಿದೆ ಏನು ಮಾಡಿ ಅಂದರೆ, ಸ್ಟ್ರೀಟ್ ಶಾಪಿಂಗು ಸ್ಟ್ರೀಟ್ ಫುಡ್ಡು ಸ್ವಲ್ಪ ಅಫೋರ್ಡಬಲ್ ಆಗಿರುತ್ತೆ. ಅದನ್ನು ನೀವು ಪಕ್ಕಾ ಎಂಜಾಯ್ ಮಾಡ್ತೀರಾ ನೋಡಿ. ಒಳ್ಳೊಳ್ಳೆ ವೆರೈಟಿ ಫ್ರೂಟ್ಸ್ಗಳು, ಜ್ಯೂಸು ಎಲ್ಲ ಸಖತ್ತಾಗಿ ಸಿಗುತ್ತೆ ಅಲ್ಲಿ. ಕಾಫಿ ಮತ್ತು ಥೈ ಟೀ ಎಲ್ಲ ತುಂಬಾ ಫೇಮಸ್ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ಇಲ್ಲಿ ರೆಸ್ಟೋರೆಂಟ್ಸು ಆಪ್ಷನ್ಸ್ ಇತ್ತು, ಮತ್ತು ಈ ಥರ ಸ್ಟ್ರೀಟ್ ಶಾಪಿಂಗು ಅವೆಲ್ಲ ಆಪ್ಷನ್ಸ್ ಇತ್ತು. ನಾವು ಸ್ವಲ್ಪ ಮುಂಚೆನೇ ಶಾಪಿಂಗ್ ಮಾಡಿರೋದ್ರಿಂದ ಇಲ್ಲಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ನೋಡಿದೆ ಎಷ್ಟೆಷ್ಟಿದೆ ಅಂತೆಲ್ಲ. ಕೆಲವೊಂದು ಕಡೆ ಫಿಕ್ಸ್ಡ್ 100 ಬಾಟ್ಸ್ ಅಂತ ಹಾಕ್ಬಿಟ್ಟಿರ್ತಾರೆ, ಅಂದರೆ ನಮಗೆ ಕಂಪೇರ್ ಮಾಡಿ ಒಂದು 300 ರೂಪಾಯಿ ಅಲ್ವಾ. ಸೊ ನೋಡಿಕೊಂಡು ತೊಗೋಬೋದು ಆ ಥರ. ಸೊ ಅದೊಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ಮುಂಚೆನೇ ಬೋರ್ಡ್ ಹಾಕ್ಬಿಟ್ಟಿದ್ರೆ ಬಾರ್ಗೇನಿಂಗ್ ಸಮಸ್ಯೆನೂ ಬರೋಲ್ಲ. ಅವ್ರದ್ದೊಂದು ಮಿನಿಮಮ್ ಇದನ್ನು ದುಡ್ಡು ಇಟ್ಕೊಂಡು ಹಾಕಿರ್ತಾರೆ ಅಷ್ಟೇ. ಮತ್ತು ಹೋಗ್ಬೇಕಾದ್ರೆ ಕೆಲವ್ರು ಕರೀತಾರೆ, ಕೆಲವ್ರೇನು ತೊಂದರೆ ಕೊಡೋಲ್ಲ, ಕರೆಯಲ್ಲ. ದಟ್ ಈಸ್ ಆಲ್ವೇಸ್ ಗುಡ್ ಆ್ಯಕ್ಚುಲಿ. ನಮಗೆ ಬಿಟ್ಬಿಟ್ರೆ ನಾವು ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬೋದು. ಸೊ ಈ ಥರ ಒಂದು ಸ್ಟ್ರೀಟ್ ಇದೆ ಆ್ಯಕ್ಚುಲಿ. ಇದು ಇರೋದು ಬ್ಯಾಂಕಾಕಲ್ಲಿ. ಸೊ ನೋಡಿ ಹೇಗಿದೆ. ಸಿಕ್ಕಾಪಟ್ಟೆ ಫಾರಿನರ್ಸು ಇದ್ದರು. ನಮ್ಮ ಇಂಡಿಯನ್ಸ್ ಇದ್ದಾರಲ್ಲ ಅವ್ರನ್ನೂ ನಾನು ಇಲ್ಲಿ ಅಂದರೆ ಈ ಸ್ಟ್ರೀಟಲ್ಲಿ ನೋಡಿದೆ ನಾನು. ಯಾಕಂದರೆ ನಾನು ಓಡಾಡೋ ಜಾಗದಲ್ಲಿ ಎಲ್ಲೂ ಅಷ್ಟು ಕಾಣಿಸ್ಕೊತಾ ಇರಲಿಲ್ಲ, ಅಥವಾ ನಾವು ಬುಕ್ ಮಾಡಿರೋ ಜಾಗದಲ್ಲೂ ಯಾರೂ ಇಂಡಿಯನ್ಸ್ನ ನಾನು ನೋಡಲಿಲ್ಲ. ಬಟ್ ಈ ಸ್ಟ್ರೀಟಲ್ಲಂತೂ ಸ್ವಲ್ಪ ಜನ ಇಂಡಿಯನ್ಸು ಓಡಾಡ್ತಿರೋದನ್ನ ನಾನು ಗಮನಿಸ್ತಾ ಇದ್ದೆ. ಮತ್ತು ಈ ಥರ ಫೀಟ್ ಮಸಾಜು, ಬ್ಯಾಕ್ ಮಸಾಜು ಈ ಥರದ್ದೆಲ್ಲ ಬೋರ್ಡ್ ಹಾಕ್ಕೊಂಡು ತುಂಬ ಜನ ನಿಂತಿರ್ತಾರೆ. ಬೇಕು ಅಂದರೆ ಹೋಗಿ ಮಾಡಿಸ್ಕೋಬೋದು, ಅದು ಅವ್ರವ್ರ ಪರ್ಸ್ನಲ್ ಚಾಯ್ಸು. ನಾವು ಆ್ಯಕ್ಚುಲಿ ಈಗ ಇಲ್ಲಿಂದ ಹೊರಡ್ಬೇಕಾದ್ರೆ ನಾವು ಏನೋ ಒಂದು ಫೀಟ್ ಮಸಾಜ್ ಮಾಡಿಸ್ಕೊಬಿಡೋಣ ಅಂತ ಏನೇನೋ ಅಂದ್ಕೊಂಡಿದ್ವಿ ನಾನು ಹಸ್ಬೆಂಡು. ಬಟ್ ಅಲ್ಲಿ ಹೋದಾಗ ಆ ಥರ ಏನು ಫೀಲೇ ಬರಲಿಲ್ಲ. ಏನು ಚೆನ್ನಾಗಿಲ್ಲ ಅಂತಲ್ಲ, ವಿ ವರ್ ಲೈಕ್ ಬ್ಯುಸಿ ಆಲ್ ದ ಟೈಮ್. ನಾವಿಬ್ರು ಬರೀ ಹೋಗೋದು, ಸುತ್ತಾಡೋದು, ಇಲ್ಲೇನಿದೆ ಪ್ಲೇಸು, ಅಲ್ಲೇನಿದೆ ನೋಡಿ ಇಂಡಿಯನ್ ಫುಡ್ ಕಾಣಿಸ್ತಾ ಇದೆ. ಸೊ ಆ ಥರ ಪ್ಲೇಸಸ್ನ ಟಾರ್ಗೆಟ್ ಮಾಡ್ತಾಯಿದ್ವಿ. ಸೊ ನಮ್ಮದು ಇಂಟೆನ್ಷನ್ ಇದ್ದಿದ್ದಿಷ್ಟೇ, ಥೈಲ್ಯಾಂಡ್ನ ತರೋಲಿ ಎಂಜಾಯ್ ಮಾಡಬೇಕಂತ. ನನಗೆ ಥೈಲ್ಯಾಂಡು ಕೆಲವರು ಯೂಟ್ಯೂಬಲ್ಲಿ ತೋರಿಸೋ ಥರ ತುಂಬ ಚೀಪಾಗಿದೆ ಅಂತ ಐ ಡೋಂಟ್ ಬಿಲೀವ್ ಇಟ್. ಎಲ್ಲ ಟೈಮು ರೋಡಲ್ಲಿ ತಿಂದ್ಕೊಂಡು ಇರೋಕ್ಕಾಗಲ್ಲ. ಆ್ಯಸ್ ಅ ಫ್ಯಾಮಿಲಿ ಹೋದಾಗ ಏನಾಗುತ್ತೆ ಗೊತ್ತಾ, ಒಳ್ಳೆ ರೂಮ್ ಬುಕ್ ಮಾಡಲೇಬೇಕಾಗತ್ತೆ, ಕೆಲವೊಂದು ಸಲ ರೆಸ್ಟೋರೆಂಟಲ್ಲಿ ತಿನ್ನಲೇಬೇಕಾಗತ್ತೆ, ಕೆಲವೊಂದು ಸಲ ಸ್ಟ್ರೀಟ್ ಫುಡ್ಡು ಇರೋ ಕಡೆ ನಾವು ರೂಮ್ಸ್ ಬುಕ್ ಮಾಡಿರಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಸೊ ಅಲ್ಲೊಂದು ಇಲ್ಲೊಂದು ಎರಡೆರಡು ಥರ ಕನ್ಫ್ಯೂಷನ್ ಆಗ್ಬೋದು. ಬಟ್ ತುಂಬ ಉಳಿಸ್ತೀವಿ ಅಂದ್ರೂ ಉಳಿಸ್ಕೊಂಡು ಕಷ್ಟಪಟ್ಟು ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ನನ್ನ ಪ್ರಕಾರ ಐ ಥಿಂಕ್ ಯು ಶುಡ್ ಎಂಜಾಯ್ ಟ್ರಿಪ್ ರಿಯಲಿ ವೆಲ್. ನಿಮ್ಗೇನು ಬೇಕೋ ನೀವು ಪರ್ಚೇಸ್ ಮಾಡಿಕೊಂಡು ಖುಷಿಯಾಗಿ ನೋಡ್ಕೊಂಬಂದಾಗ ತೃಪ್ತಿ ಕೊಡುತ್ತೆ ನಿಮಗೆ. ಎಲ್ಲ ಕಡೆ ಕಂಟ್ರೋಲ್ ಮಾಡಿಕೊಂಡು ನೋಡಿದ್ದನ್ನೆಲ್ಲ ತಗೊಳಕ್ಕಾಗದೆ, ತಿನ್ನೋಕ್ಕಾಗದೆ ಒದ್ದಾಡ್ಕೊಂಡು ಬಂದಾಗ ಜನರಲಿ ಆ ಟ್ರಿಪ್ನ ನಾವು ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಅಂದರೆ ಕಂಪ್ಲೀಟ್ ಒಂದು ಮನಸಾರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ, ಒಂದೊಳ್ಳೆ ಬಡ್ಜೆಟ್ ಇಟ್ಕೊಂಡೇ ಹೋಗಿ, ತುಂಬ ಕ್ಯಾಲ್ಕುಲೇಟಿವ್ ಆಗಿರಬೇಡಿ. ನೀವು ನಿಮಗೋಸ್ಕರ ಸ್ಪೆಂಡ್ ಮಾಡ್ತಾರೋದ್ರಿಂದ ಫುಲ್ ಎಂಜಾಯ್ ಮಾಡಿ. ಯಾವ ಟ್ರಿಪ್ ಆದರೂ ಅಷ್ಟೇ ಫುಲ್ ಎಂಜಾಯ್ ಮಾಡಿ. ನೀವು ಮನ್ಸು ಮಾಡಿದ್ರೆ ಈ ಜಗತ್ತಲ್ಲಿ ಆಗದಿರೋದು ಯಾವುದೂ ಇಲ್ಲಪ್ಪ. ಏನು ಬೇರೆಯವರೆಲ್ಲ ಶ್ರೀಮಂತರು ಅಂತ, ನಾವು ಮಾತ್ರ ಬಡವರು ಅಂತ ಮನೇಲಿ ಕೂತ್ಕೊಳ್ಳೋದಲ್ಲ. ಎಲ್ಲ ಕಡೆ ಓಡಾಡಿ ಎಂಜಾಯ್ ಮಾಡಿ. ನೋಡಿ ಎಷ್ಟೋ ಥರ ಜನಗಳು ಬೇರೆ ಬೇರೆ ದೇಶದಿಂದ ಬಂದಿದ್ದರು. ಇವರೆಲ್ಲ ಯಾರು ಒಂದು ಕಂಟ್ರಿಯವರಲ್ಲ, ಎಲ್ಲರೂ ಒಳ್ಳೆ. ಒಬ್ಬರು ನೋಡಿ, ಒಬ್ಬರು ಡಾರ್ಕ್ ಆಗಿದ್ದಾರೆ, ಒಬ್ಬರು ತುಂಬ ಫೇರ್ ಆಗಿದ್ದಾರೆ. ತುಂಬ ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿರೋ ಜನಗಳು. ಅದೆಲ್ಲ ನೋಡಿದಾಗ ಅವ್ರ ಮುಂದೆ ನೀವು ಓಡಾಡಿದಾಗ ನಿಮಗೊಂಥರ ಕಾನ್ಫಿಡೆನ್ಸು, ಬೇರೆ ಕಲ್ಚರು, ಫುಡ್ಡು ಎಲ್ಲನೂ ಡಿಫ್ರೆಂಟ್ ಇರುತ್ತೆ. ಅದನ್ನ ನೋಡಿದಾಗ ಏನೋ ಒಂಥರ ಖುಷಿ.
ಈಗ ನಾವು ನಮ್ಮ ದೇಶದಲ್ಲಿ ಎಲ್ಲೇ ಹೋದ್ರು ನಮ್ದು ಒಂದೇ ಥರ ಇರ್ತೀವಿ, ಒಂದೇ ಥರ ಕಲ್ಚರ್ನೇ ಫಾಲೋ ಮಾಡ್ತೀವಿ, ಫುಡ್ಡೆಲ್ಲ ಒಂದೇ ಥರ ಆಲ್ಮೋಸ್ಟ್ ಸೇಮ್ ಇರುತ್ತಲ್ವ. ಅದೇ ನೀವು ಬೇರೆ ಹೊಸ ಜನಗಳನ್ನ ನೋಡಿದಾಗ ಏನೋ ಒಂದು ಕ್ಯೂರಿಯಾಸಿಟಿ, ಇವ್ರೇನು, ಇವ್ರದ್ದೇನು ಕಲ್ಚರು, ಇವ್ರದ್ದು ಯಾವ ಥರ ಒಂಥರ ಉಡುಗೆ ತೊಡುಗೆಗಳು ಹೇಗಿದೆ, ಇವೆಲ್ಲ ನೋಡೋಕ್ಕೆ ಒಂಥರ ಚೆಂದ ಅನ್ಸುತ್ತೆ ಅಷ್ಟೇ. ಸೊ ಇದು ರೋಡು ಪೂರ್ತಿ ಈ ಥರ ಸ್ಟ್ರೀಟ್ ಶಾಪಿಂಗು ಪ್ಲಸ್ ಸ್ಟ್ರೀಟ್ ಫುಡ್ಡು ಮತ್ತು ಅಲ್ಲಲ್ಲೇ ಇರುವಂಥ ರೆಸ್ಟೋರೆಂಟ್ಸ್ಗಳು ಎಲ್ಲ ಇದೆ. ಇಂಡಿಯನ್ ಫುಡ್ಗೇನು ಬರ ಇಲ್ಲಪ್ಪ, ತುಂಬ ಇಂಡಿಯನ್ ಫುಡ್ಸು ಇತ್ತು. ಸೊ ತುಂಬ ಇಂಡಿಯನ್ಸು ಬರ್ತಾರೆ ಅನಿಸುತ್ತೆ ಥೈಲ್ಯಾಂಡ್ಗೆ, ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಆಪ್ಷನ್ಸ್ ಅಂತೂ ಇರುತ್ತೆ. ತುಂಬ ಕಷ್ಟಪಡ್ಬೇಕಂತೇನಿಲ್ಲ, ಬಟ್ ಎಕ್ಸೈಟ್ಮೆಂಟಲ್ಲಿ ಅವ್ರ ಫುಡ್ನ ಇದು ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ. ಅವ್ರ ಫುಡ್ಡನ್ನು ತಿಂದು ನೋಡಿ, ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆವಾಗವಾಗ ಚೇಳುಗಳನ್ನ ನೋಡ್ತಾ ಇದ್ದೆ. ರೋಡಲ್ಲಿ ಚೇಳುಗಳು ಇಟ್ಕೊಂಡು ಹಾವುಗಳನ್ನ ಹಾಕ್ಕೊಂಡು ಎಲ್ಲ ಮಾರ್ತಾ ಇರ್ತಾರ. ಹತ್ರ ಹೋಗೋಕ್ಕೂ ಭಯ ಆಗ್ಬಿಡುತ್ತಪ್ಪ. ಯಾಕಂದರೆ ನಾವೆಲ್ಲೋ ಚೇಳು ದೂರದಲ್ಲಿ ನೋಡಿದ್ರೂ ಒಡೆದು ಸಾಯಿಸಾಕ್ಬಿಡ್ತೀವಿ, ಯಾಕಂದರೆ ಅದು ಕಚ್ಚಿದ್ರೆ ವಿಷ ಅಂತ. ಇವ್ರು ಅದನ್ನೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಡ್ಡಿಗಳಿಗೆ ಸಿಗಿಸ್ಕೊಂಡು ಮಾರ್ತಾ ಇರ್ತಾರೆ. ರೋಡಲ್ಲಿ ಟ್ರೈನಲ್ಲಿ ಇಟ್ಕೊಂಬಿಟ್ಟಿರ್ತಾರೆ. ಅದು ಹೆಂಗೆ ಹಿಡ್ಕೊಂಬಂದ್ರು, ಅದು ಹೆಂಗೆ ಸಾಯಿಸಿದ್ರು, ಅದು ಹೆಂಗೆ ಆ ಕಡ್ಡಿ ಒಳಕ್ಕೆ ತೂರಿಸಿ ಫ್ರೈ ಮಾಡಿದ್ರು, ಅಯ್ಯೋ ದೇವ್ರೆ, ಅವೆಲ್ಲ ಹೆಂಗೆ ಮಾಡ್ತಾರೆ ಅನ್ನೋದೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ನಮ್ಮಂಥವ್ರಿಗೆ. ಸೊ ಅದು ನೋಡಿದಾಗ ಸ್ವಲ್ಪ ನಾನು ದೂರದಿಂದನೇ ನೋಡ್ತಾ ಇದ್ದೆ, ಗಾಬರಿನೂ ಪಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಒಬ್ಬ ಟ್ರೇ ಹಿಡ್ಕೊಂಡಿದ್ದು, ಅವನ್ನ ಕವರ್ ಮಾಡಿದ್ದೀನೋ ಇಲ್ವೋ, ಆ ಟ್ರೇನಲ್ಲಿ ಲಿಟ್ರಲಿ ಹಾವಿನ ಮರಿಗಳು ಎಲ್ಲ ಒಳ್ಳೆ ಬಾರ್ಬಿಕ್ಯೂ ಫ್ರೈಗೆ ಕಡ್ಡಿನಲ್ಲಿ ಹಾಕಿ ಇದು ಮಾಡ್ತಾರಲ್ಲ, ಸೇಮ್ ಅದೇ ಥರ ಮಾಡಿ ಇಟ್ಕೊಂಡು ಒಬ್ಬ ಟ್ರೈನಲ್ಲಿ ಮಾರ್ತಾಯಿದ್ದ. ಆ್ಯಕ್ಚುಲಿ ಕ್ಯಾಮ್ರಾ ನನ್ನ ಹಸ್ಬೆಂಡ್ ಹತ್ರ ಇತ್ತು, ನಾನು ನೋಡಿದೆ. ಅವ್ರು ಕವರ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಅದೆಷ್ಟು ಹಾವುಗಳು ಸತ್ತೋಗಿದೆಯೋ ನೋಡಿ ಹೆಂಗಿದೆ. ಬಟ್ ನಾನು ನೋಡ್ದಂಗೆ ಬೇರೆ ದೇಶದವರು ಏನೋ ಹಾವು ಚೇಳೆಲ್ಲ ಏನು ತಗೊಂಡೇನೋ ತಿಂದಾಕಿ ಮಜಾ ಓಡಾಯಿಸ್ತಾರಲ್ಲ. ನೋಡಿ ಮೊಸಳೆ ಹೆಂಗಿದೆ, ಆ ಮೊಸಳೆನ ಹಾಕಿ ಬಗ್ದು ಆ ದೇಹನ ಅಗ್ಲ ಮಾಡಿ ಹೆಂಗೆ ನೇತಾಕವ್ರೆ ಅಂದರೆ, ಈ ಮೊಸಳೆನ ಹೆಂಗೆ ನೋಡಿ ಅದ್ರದ್ದು ದೇಹ ಕಾಣಿಸ್ತಾ ಇದೆಯಾ. ಅಬ್ಬಾ ಮೊಸಳೆನೂ ತಿನ್ಬೋದು ಅಂತ ಹೆಂಗೆ ಕಂಡಿಡ್ಕೊಂಡವ್ರಲ್ಲ ಮಕ್ಕೆ ಮಂಗಳಾರತಿ ಅಂತ. ನಾವು ಚಿಕನ್ ಮಟನ್ ತಿನ್ನಬೇಕು ಅಂದ್ರೇ ಏನೋ ಅದೊಂದು ದೊಡ್ಡ ಇದು ಅನ್ನೋ ಥರ ಯೋಚನೆ ಮಾಡ್ತೀವಿ. ಆ ಸಣ್ಣ ಹುಳಗಳು ಬಿಡಲ್ಲ, ಚೇಳು ಬಿಡಲ್ಲ, ಹಾವು ಬಿಡಲ್ಲ, ಕಪ್ಪೆ ಬಿಡಲ್ಲ, ಮೊಸಳೆನೂ ಬಿಡಲ್ಲ. ಹಾಕೊಂಡು ಚೆನ್ನಾಗಿ ಉಪ್ಪು ಖಾರ ಹಾಕೊಂಡು ತಿಂತಾರದೇ ಅವ್ರದ್ದು. ಜನ ಮಾತ್ರ ತುಂಬ ಒಳ್ಳೆಯವರು, ತುಂಬ ಸ್ವೀಟಾಗಿರ್ತಾರೆ. ಬಟ್ ಊಟ ಮಾತ್ರ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಿಜವಲ್ಲೂ ನಂಗೆ ಗೊತ್ತಿಲ್ಲ. ಅವರು ಆ್ಯಕ್ಚುಲಿ ಅವರು ಅಷ್ಟು ಅಗ್ರೆಸಿವ್ ಆಗೂ ಇರಲ್ಲ, ತುಂಬ ವೆಲ್ಕಮಿಂಗ್ ಪೀಪಲ್ಲು, ಆ ಥರನೇ ಜನ. ಇದು ನಾವು ಹೋಗಿ ಕೂತಿದ್ದಂಥ ಪಬ್ ಇದು, ಅಲ್ಲಿ ಇದು ವೀಡಿಯೋ ಮಾಡಿದ್ದೆ ನೋಡಿ. ಇಲ್ಲಿ ಕೂತ್ಕೊಂಡು ಫುಡ್ನ ಆರ್ಡ್ರ್ ಮಾಡ್ತಾಯಿದ್ದೀವಿ, ಹುಡುಕ್ತಾಯಿದ್ದೀವಿ ಏನು ಆರ್ಡ್ರ್ ಮಾಡ್ಬೋದು ಅಂತ. ತುಂಬ ಯೋಚನೆ ಮಾಡಿ ಹುಡುಕಿ ಕರೆಕ್ಟಾಗಿ ಆರ್ಡ್ರ್ ಮಾಡಬೇಕು. ಎಲ್ಲ ರೋಡಲ್ಲಿ ಕೂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ನಾವು ಒಳಗಡೆನೇ ಕೂತ್ಕೊಂಡು ಏನಾದರೂ ಕರೆಕ್ಟಾಗಿ ತಿನ್ನೋಣ ಅಂತ ಒಳಗಡೆ ಸೀಟ್ನ ಕೇಳಿ ಇಲ್ಲಿ ತೊಗೊಂಡು, ಹಸ್ಬೆಂಡ್ ಇದನ್ನೇನೋ ಟ್ರೈ ಮಾಡಿಸಿದ್ರು, ಇದನ್ನು ನಾನು ಟ್ರೈ ಮಾಡಿದೆ. ಅಲ್ಲಿಂದ ವಾಪಸ್ ಬರ್ತಾ ಇನ್ನೊಂದು ಕಡೆ ರೆಸ್ಟೋರೆಂಟ್ ಥರ ಇದೆ, ಪಬ್ ಥರ, ಅಲ್ಲಿ ಹುಡುಗಿರು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಈ ಥರ ಚೆನ್ನಾಗೆ ಮ್ಯೂಸಿಕ್ಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಎಲ್ಲೂ ಒಂಥರ ವಲ್ಗ್ಯಾರಿಟಿ ಆ ಥರ ಏನಿರಲಿಲ್ಲ. ವಲ್ಗ್ಯಾರಿಟಿ ಇರಲಿಲ್ಲ ಅಂತಂದರೆ ಇನ್ನೂ ತುಂಡು ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇವ್ರು ಸ್ವಲ್ಪ ಲೈಟಿಂಗ್ ಬಿಟ್ಕೊಂಡು ಒಬ್ಬ ಹಾಡು ಹೇಳ್ತಾ ಇದ್ದ, ಇನ್ನೊಂದು 3 ಜನ ಹುಡುಗಿರು ಹಂಗೆ ಸ್ಟೆಪ್ಸ್ ಹಾಕ್ಕೊಂಡು ಒಂದೇ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇದನ್ನೊಂದು ನೋಟಿಸ್ ಮಾಡಿದ್ವಿ. ಏನು ಅವ್ರವ್ರ ಜೀವನ ಅವ್ರವ್ರ ಇಷ್ಟ, ಎಲ್ಲ ಟೂರಿಸಮ್ ಡಿಪೆಂಡೆಂಟ್ ಕಂಟ್ರಿ ಇದು. ಸೊ ಇವರು 3 ಜನ ಒಂದೇ ಥರ ಸಿಂಕ್ರೊನೈಸೇಷನಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು, ಚೆನ್ನಾಗಿ ಕಾಣಿಸ್ತಾಯಿದ್ರು. ಇವ್ರದ್ದು ಸ್ವಲ್ಪ ಅತಿರೇಕ ಅಂತ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಅಲ್ಲಿ ಕುಡಿತಾರ ಇಬ್ಬರು ಹುಡುಗಿಯರಲ್ಲ, ಅವರು ಹುಡುಗರು, ಹುಡುಗಿಯರ ವೇಷದಲ್ಲಿರೋವಂಥವ್ರು. ಸೊ ಇದು ಬಂದು
ತುಂಬ ಇಲ್ಲೆಲ್ಲ ನಾರ್ಮಲ್ ಅಂತ, ಅಂದರೆ ಅವ್ರ ದೇಶದಲ್ಲಿ ಇವೆಲ್ಲ ನಾರ್ಮಲ್ಲು. ಸೊ ಅಲ್ಲಿಂದ ನಾವು ಪ್ಲ್ಯಾನ್ ಮಾಡೋದು ಎಲ್ಲಿಗೆ ಅಂತಂದರೆ, ಬ್ಯಾಂಕಾಕ್ದು ಕೊನೆ ದಿನ ಆಗಿತ್ತಿದ್ದು. ಅದಾದಮೇಲೆ ನಾವು ನೆಕ್ಸ್ಟು ಇಂಟರ್ನಲ್ ಫ್ಲೈಟ್ ಬುಕ್ ಮಾಡಿದ್ವಿ, ಅದು ಫುಕೆಟ್ಗೆ ಹೋಗ್ಬೇಕಂತ. ಸೊ ಇವಾಗ ಫುಕೆಟ್ಗೆ ಹೊರಡ್ತಾ ಇದ್ದೀವಿ. ಫ್ಲೈಟ್ಗೆ ವೆಯ್ಟ್ ಮಾಡಿಕೊಂಡು ಅಲ್ಲೇ ಓಡಾಡಿಕೊಂಡು ಸ್ವಲ್ಪ ಏರ್ಪೋರ್ಟಲ್ಲೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸೊ ಫುಕೆಟಲ್ಲಿ ಒಂದು 3 ದಿನ ಇರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮಗೆ ಫುಕೆಟ್ದು ಫ್ಲೈಟ್ ಇತ್ತು ಬ್ಯಾಂಕಾಕಿಂದ. ಹೊರಡ್ಬೇಕಾದ್ರೆ ಏನಾಯಿತು ಅಂದರೆ ಫ್ಲೈಟು ಡಿಲೇ ಆಗಿದೆ ಡ್ಯೂ ಟು ರೈನ್ ಅಂತ ಗೊತ್ತಾಯಿತು. ಸೊ ನಾವು ಅಲ್ಲೇ ಅಡ್ಡಾಡಿಕೊಂಡು ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಕೊನೆಗೆ ತಿಂದಿದ್ದೀವಿ 2. ಸೊ ಲೆಟ್ಸ್ ಗೋ ಟು ಫುಕೆಟ್.